ಫ್ರೆಂಡ್ಸ್, ಎಲ್ಲರ ಮೊಬೈಲಲ್ಲಿ ಫೋನ್ ಡೈಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಹೌದು, ಯಾರು ಕೂಡ ಅಪ್ಡೇಟ್ ಮಾಡಿಲ್ಲ ಕಂಪ್ಲೀಟ್ ಆಗಿ. ಸೊ ನೋಡ್ಬೋದು, ಇವಾಗ ನಿಮ್ಮ ಫೋನ್ ಡೈಲರ್ ಬಂದ್ಬಿಟ್ಟು ಗೂಗಲ್ ಡೈಲರ್ ಬಂದ್ಬಿಟ್ಟು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನೋಡ್ಬೋದು, ಈ ರೀತಿಯಾಗಿ ಮೊದಲು 3 ಆಪ್ಷನ್ ಬರ್ತಿತ್ತು, ಇವಾಗ 2 ಆಪ್ಷನ್ ಬಾಟಮ್ ಅಲ್ಲಿ ಬಂದಿದೆ. ಜೊತೆಗೆ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಜೊತೆಗೆ ಕಾಲ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಗೈಸ್ ನೋಡ್ಬೋದು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂತದ್ದು. ಸೊ ತುಂಬಾ ಮಂದಿ ಕನ್ಫ್ಯೂಷನ್ ಆಗಿದ್ದಾರೆ, ಯಾವ ರೀತಿ ಇದು ಚೇಂಜ್ ಆಗಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಇದು ಏನಕ್ಕೆ ಆಗಿದೆ ಅಂತ ಹೇಳಿದ್ರೆ, ಗೂಗಲ್ ಬಂದ್ಬಿಟ್ಟು ಡೈಲರ್ ಅನ್ನ ಅಪ್ಡೇಟ್ ಮಾಡಿದೆ ಲೇಟೆಸ್ಟ್ ವರ್ಷನ್ ಗೆ. ಹಾಗಾಗಿ ಅಪ್ಡೇಟ್ ಬಂದಿರೋದ್ರಿಂದ ಈ ರೀತಿಯಾಗಿ ನಿಮ್ಮ ಫೋನ್ ಅಲ್ಲಿ ನೀವು ಮ್ಯಾನುವಲ್ ಆಗಿ ಮಾಡಿಲ್ಲ ಅಂದ್ರೂ ಕೂಡ ಗೂಗಲ್ ಕಡೆಯಿಂದ ಇದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿದೆ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ನಿಮ್ಮ ಕಾಲ್ ಏನ್ ಡೈಲರ್ ಏನಿದೆ ಇದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮೊದಲು ಏನೆಲ್ಲ ಆಪ್ಷನ್ ಇತ್ತು ಅದೆಲ್ಲವನ್ನ ಇವಾಗ ಬೇರೆ ಕಡೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಮೊದಲು ನಾರ್ಮಲ್ ಆಗಿ ಏನ್ ಯೂಸ್ ಮಾಡ್ತಿದ್ರಿ ಅದನ್ನು ಯೂಸ್ ಮಾಡ್ತಿದ್ದವರಿಗೆ ಒಮ್ಮೆ ಇದು ಕನ್ಫ್ಯೂಷನ್ ಆಗ್ತಿದೆ. ಹಾಗಾಗಿ ತುಂಬಾ ಮಂದಿ ಕೇಳ್ತಾ ಇದ್ರು ಕೂಡ ರೀಸೆಂಟ್ ವಿಡಿಯೋದಲ್ಲಿ. ಸೊ ಓಲ್ಡ್ ವರ್ಷನ್ ಗೆ ಯಾವ ರೀತಿ ಅದನ್ನ ಸ್ವಿಚ್ ಮಾಡಬೇಕು, ಓಲ್ಡ್ ವರ್ಷನ್ ಬೇಕು ನಮ್ಗೆ, ಹೊಸ ವರ್ಷನ್ ಬೇಡ ಅಂತ, ಅದನ್ನ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದು, ಸೊ ತುಂಬಾ ಕೆಲವೊಬ್ಬರು ಮೊಬೈಲ್ ಅಲ್ಲಿ ಬಂದಿದೆ, ಕೆಲವೊಬ್ಬರು ಮೊಬೈಲ್ ಇನ್ನೂ ಬಂದಿಲ್ಲ. ಸೊ ಯಾರ ಫೋನ್ ಅಲ್ಲಿ ಬಂದಿದೆ ಅದು ಆಟೋಮೆಟಿಕ್ ಆಗಿ ಗೂಗಲ್ ಕಡೆಯಿಂದ ಅಪ್ಡೇಟ್ ಆಗಿರುವಂತದ್ದು. ಹಾಗಾಗಿ ಸೊ ಪ್ಲೇ ಸ್ಟೋರ್ ಗೆ ಹೋಗಿ ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಅಪ್ಡೇಟ್ ಬಂದಿರುತ್ತೆ, ಅಪ್ಡೇಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿ ನೀವು ಕಾಲ್ ಅಥವಾ ಫೋನ್ ಅಂತ ನೀವು ಸರ್ಚ್ ಮಾಡಿದ್ರೆ, ನಾನು ಇವಾಗ ಇಲ್ಲಿ ಫೋನ್ ಅಂತ ಸರ್ಚ್ ಮಾಡ್ತೀನಿ, ಫೋನ್ ಬೈ ಗೂಗಲ್ ಅಥವಾ ಫೋನ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮ್ದು ಇಲ್ಲಿ ನೋಡ್ಬೋದು ಈ ಅಪ್ಲಿಕೇಶನ್ ಗೂಗಲ್ LLC ಇದು ಅಪ್ಡೇಟ್ ಆಗಿದೆ. ಆಟೋಮೆಟಿಕ್ ಅಪ್ಡೇಟ್ ಆಗಿರೋದ್ರಿಂದ ನಿಮಗೆ ಆ ರೀತಿಯಾಗಿ ಬಂದಿದೆ. ಕಂಪ್ಲೀಟ್ ಆಗಿ ಇಲ್ಲಿ ಡೈರೆಕ್ಟ್ ಚೇಂಜ್ ಆಗಿದೆ. ಇದನ್ನು ಯಾವ ರೀತಿ ನೀವು ಚೇಂಜ್ ಮಾಡಬೇಕು, ನಿಮ್ಗೆ ಮೊದಲನೇ ವರ್ಷನ್ ಬೇಕಿದ್ರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಇದನ್ನು ಚೇಂಜ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಎಲ್ಲ ಕಂಪ್ನಿ ಫೋನಲ್ಲಿ ಸೇಮ್ ಸೆಟ್ಟಿಂಗ್ ಸಿಗುತ್ತೆ, ಯಾವ ರೀತಿ ಟೆನ್ಷನ್ ಮಾಡೋಕ್ಕಾಗುತ್ತಿಲ್ಲ. ಸೆಟ್ಟಿಂಗ್ ಹೋದ ನಂತರ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಆ್ಯಪ್ಸ್ ಅಂದರೆ ಅಪ್ಲಿಕೇಶನ್ ಅಂತ. ಸೊ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ನೋಡ್ಬೋದು, ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ನಿಮ್ಮ ಫೋನಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ಇದೆ ಎಲ್ಲ ಅಪ್ಲಿಕೇಶನ್ ನೇಮ್ ಬರುತ್ತೆ ಇಲ್ಲಿ. ಇವಾಗ ನೀವು ಇಲ್ಲಿ ಸರ್ಚ್ ಮಾಡಬೇಕು ಆ ಫೋನ್ ಡೈಲರ್ ಆ್ಯಪ್ ಎಲ್ಲಿದೆ ಅಂತ. ಇಲ್ಲಿ ನೀವು ಸರ್ಚ್ ಮಾಡ್ತಾ ಹೋದಾಗ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಅದನ್ನು ಏನು ಅಪ್ಡೇಟ್ ಆಗಿದೆ ಅದನ್ನು ಡಿಲೀಟ್ ಮಾಡಬೇಕು. ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡ್ಬೋದು, ಇಲ್ಲಿ ಫೋನ್ ಅಂತ ಬಂದಿದೆ. ಸೊ ನಿಮ್ಮ ಫೋನಲ್ಲಿ ಕೂಡ ಇದೇ ಇರುತ್ತೆ, ಯಾಕಂದರೆ ಇದು ಗೂಗಲ್ ಡೈಲರು. ಇವಾಗ ನೀವು ಮಾಡಬೇಕಾಗುತ್ತೆ, ಮೊದಲಾಗಿ ನೋಡ್ಬೋದು ಮಧ್ಯದಲ್ಲಿ 4 ಸ್ಟಾಪ್ ಅಂತಿದೆ. 4 ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 4 ಸ್ಟಾಪ್ ಆದ ನಂತರ ಕೆಳಗಡೆ ನೋಡ್ಬೋದು ಸ್ಟೋರೇಜ್ ಯೂಸೇಜ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟೋರೇಜ್ ಎಷ್ಟಿದೆ ಅದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಕ್ಲಿಯರ್ ಕ್ಯಾಚ್ ಅಂತಿದೆಯಲ್ವಾ, ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಹೋದ ನಂತರ ಟಾಪ್ ಅಲ್ಲಿ ನೋಡ್ಬೋದು ಇಲ್ಲಿ 3 ಡಾಟ್ ಬಂದಿದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಇಲ್ಲಿ ಅನ್ಇನ್ಸ್ಟಾಲ್ ಅಪ್ಡೇಟ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ರೀಪ್ಲೇಸ್ ದಿಸ್ ಆ್ಯಪ್ ವಿತ್ ಫ್ಯಾಕ್ಟ್ರಿ ವರ್ಷನ್ ಅಂತ ಇದೆ. ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನು ನಿಮ್ಮದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿತ್ತು ಗೂಗಲ್ ಡೈಲರು ಅದು ಇವಾಗ ರಿಮೂವ್ ಆಗಿ ಓಲ್ಡ್ ವರ್ಷನ್ ಬರುತ್ತೆ. ಸೊ ಇವಾಗ ನೀವು ಮೊದಲು ಯಾವ ರೀತಿ ಯೂಸ್ ಮಾಡ್ತಿದ್ರಿ ಅದೇ ರೀತಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ನಾನು ಇವಾಗ ಇಲ್ಲಿ ಪ್ಲೇ ಸ್ಟೋರಿಗೆ ಹೋಗ್ತೀನಿ. ಪ್ಲೇ ಸ್ಟೋರಿಗೆ ಹೋದಾಗ ನೋಡ್ಬೋದು ಇವಾಗ ಅಪ್ಡೇಟ್ ಆಪ್ಷನ್ ಬಂದಿದೆ, ಅಂದರೆ ಆಲ್ರೆಡಿ ಅಪ್ಡೇಟ್ ಆಗಿತ್ತಲ್ವ ಅದು ರಿಮೂವ್ ಆಗಿದೆ. ಸೊ ಇವಾಗ ನಾನು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಓಲ್ಡ್ ವರ್ಷನ್ ಯಾವ ರೀತಿ ಇತ್ತು ಅದು ಬಂದಿದೆ. ಅಪ್ಡೇಟ್ ಆಗಿರುವಂತ ನ್ಯೂ ವರ್ಷನ್ ಅನ್ಇನ್ಸ್ಟಾಲ್ ಆಗಿದೆ, ನೋಡ್ಬೋದು ಓಲ್ಡ್ ವರ್ಷನ್ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ತುಂಬಾ ಮಂದಿ ಕನ್ಫ್ಯೂಷನ್ ಆಗಿದ್ದಾರೆ, ಯಾವ ರೀತಿ ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕಂತ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಕೂಡಲೇ ಶೇರ್ ಮಾಡಿ, ಖಂಡಿತವಾಗಿ ಅವ್ರಿಗೆ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಮ ಫೋನಲ್ಲಿ ಅಪ್ಡೇಟ್ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಅಪ್ಡೇಟ್ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.